ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಎಚ್ಡಿಕೆ ಹೆಸರೇಳಿಕೊಂಡು ವಂಚಿಸಿದ್ರ ಡ್ರೋನ್ ಪ್ರತಾಪ್. ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನು ಕೊಡಿಸುವ ನೆಪದಲ್ಲಿ ವಂಚನೆಯನ್ನ ಮಾಡಿದ್ರ. ಈಗ ಅವರ ಮೇಲೆ ವಂಚನೆಯ ಆರೋಪ ದೂರು ದಾಖಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ಗೆ ಈ ರೀತಿಯಾಗಿ ದೂರು ದಾಖಲಾಗಿದೆ. ಚಂದನ್ ಕುಮಾರ್ ಗೌಡ ಎಂಬುವರಿಂದ ದೂರು ದಾಖಲಾಗಿದೆ. 2 ಲಕ್ಷ ಹಣ ಪಡೆದು ಪ್ರತಾಪ್ ವಂಚಿಸಿದ್ದಾರೆ ಎನ್ನುವಂತ ಆರೋಪ ಈಗ ಡ್ರೋನ್ ಪ್ರತಾಪ್ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ನನಗೆ ಎಚ್ಡಿಕೆ ಪರಿಚಯವಿದೆ, ಆಗಾಗ ಅವರ ಫಾರ್ಮ್ ಹೌಸ್ಗೆ ನಾನು ಹೋಗಿ ಬರ್ತೇನೆ, ಫಾರ್ಮ್ ಹೌಸ್ಗೆ ಹೋಗಿ ಭೇಟಿ ಆಗ್ತೇನೆ ಅಂತ ಹೇಳಿ ಮೋಸವನ್ನ ಮಾಡಿದ್ರ ಪ್ರತಾಪ್. ಆಮೇಲೆ ತಳಗವಾದಿ ಕ್ಷೇತ್ರದಿಂದ ಕೊಡಿಸ್ತೀನಿ ಅಂತ ಹೇಳಿದ್ರು ಸರ್. ಆ ಭಾಗದಿಂದ ZP ಟಿಕೆಟ್ ಕೊಡಿಸ್ತೀನಿ ಸಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾನು ನಾನು ಬೇರೆ ಎಲ್ಲ ಪ್ರಸ್ತಾವ ಮಾತಾಡಿದೆ. ಅಂದರೆ ಸ್ಥಳೀಕ ನಮ್ಮ ಈಗ ಅಂದಾನಿ ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡೋದ್ರ ಬಗ್ಗೆ ಇನ್ನೊಂದು ಮಾತಾಡಿದಾಗ ಅವರು ನೀನು ಅದ್ಯಾವುದು ತಲೆ ಕೆಡಿಸ್ಕೊಬೇಡ, ನಾನು ಡೈರೆಕ್ಟಾಗಿ ಇವ್ರ ಹತ್ರನೇ ಕುಮಾರಣ್ಣ ಹತ್ರ ಮಾತಾಡಿಸಿ ನಿನಗೆ ಕ್ಲಿಯರ್ ಕಟ್ಟಾಗಿ ನಾನು ಇದು ಮಾಡ್ಕೊಡ್ತೀನಿ. ಈ ಥರ 5 ಲಕ್ಷಕ್ಕೆ ಮಾತಾಡ್ಕೊಂಡಿದ್ವಿ. 2 ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟಿದ್ದೆ ನಮ್ಮ ಮನೇಲೇನೆ. 3 ಲಕ್ಷ ರೂಪಾಯಿ ಕೊಟ್ಟಿರಲಿಲ್ಲ. ಬಟ್ ಅದೇ ಹತ್ತತ್ರ ಆದಾಗ ನೋಡಿಕೊಂಡು ಎಲ್ಲ ವ್ಯವಸ್ಥೆ ನೋಡ್ಕೊಂಡು ಹೋಗೋಣ ಅಂತ ನಾನು ಆ ಮನಸ್ಥಿತಿಲಿ